ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 2024-25ನೇ ಸಾಲಿನ ಯೋಜನೆಯ ಅಭಿವೃದ್ಧಿಯ ಯಶೋಗಾಥೆಗಳು. ಮುಂಡರಗಿ ತಾಲೂಕಿನ ರೈತ ಮಹಿಳೆಯವರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 ಈ ಯೋಜನೆಯಿಂದ ಆಗಿರುವ ಅನುಕೂಲತೆಯ ಬಗ್ಗೆ ಈಗ ವಿಸ್ತಾರವಾಗಿ ತಿಳಿಸುವರು. ನನ್ನ ಹೆಸರು ಶೈಲಾ ಶೇಖರ್ ಕರಿಗೌಡ್ರ ಅಂತ್ರಿ. ನಮ್ಮೂರು ಜಂಗೇಶ್ವರರು. ನಮ್ಮದು ಪೂರ್ಣಿಮಾ ಮಹಿಳಾ ಸ್ವಸಹಾಯ ಸಂಘ. ನಮ್ಮಿಂದ ನಾವು ಫಸ್ಟಿಗೆ ಗಿರಣಿಗೆ ನಾವು ಬೇರೆ ಕಡೆ ಹೋಗ್ತಿದ್ವಿ ಸರ. ಮನೆಗೆ ಎಲ್ಲರ ಕೆಲಸಕ್ಕೆ ಹೋಗೋ ಟೈಮ್ನೊಳಗೆ ಅಲ್ಲಿ ಬೇರೆ ಕಡೆ ಹೋಗಿ ಒಂದೊಂದು ತಾಸುಗಟ್ಟಲೆ ನಿಲ್ಲೋದು ನಮ್ಗೆ ಕಷ್ಟ ಆಗ್ತಿತ್ತು. ಆ ಉದ್ದೇಶದಿಂದ ಇದೊಂದು ಕೃಷಿ ಇಲಾಖೆಯಿಂದ ನಮ್ಗೆ ಇದೊಂದು ಮಾಹಿತಿ ಕೊಟ್ಟರು. ಈ ಒಂದು ಮಾಹಿತಿಯಿಂದ ನಮ್ಗೆ ಬೇಕಾಗುತ್ತೆ. ನಮ್ಮ ಮನೆಗೆ ಭಾಳ ಜನ ಅದೀವಿ, ನಮಗೆಲ್ಲ ದನ ಕರ ಅದಾವು, ಇದೊಂದು ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ತೊಗೊಂಡ್ವಿ. ನೆಕ್ಸ್ಟ್ ನಮ್ಗೆ ಯಾವಾಗ ಬೇಕು ಎನಿ ಟೈಮ್ ನಾವು ಹಾಕೋಬೋದು ಸರ್. ಮತ್ತು ಬೇರೆ ಕಡೆ ಆದ್ರೆ ನಾವು ಆ ಟೈಮಿಗೆ ಹೋಗಬೇಕಾಗಿತ್ತು. ತಾಸಲಿಂದ ನಮ್ಗೆ ಜಾಸ್ತಿ ಹಾಕ್ಸ್ಕೊಂಡ್ ಬರೋಕಿತ್ತು. ಬಟ್ ಇವಾಗ ಏನಿತ್ತಲ್ಲ, ನಮ್ಗೆ ಯಾವಾಗ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಇದರಿಂದ ನಮ್ಗೆ ಭಾಳ ಉಪಯೋಗ ಆಗಿದೆ ಸರ್. ನಾವು ರಾತ್ರಿ ಕೂಡ ನಾವು ಹಾಕೋಬೋದು ಸರ್. ಬೇರೆ ಕಡೆ ಆದ್ರೆ ನಾವು ನೈಟ್ ಹೋಗೋಕ್ಕಾಗ್ತಿಲ್ಲ, ಬೇರೆ ಗಿರಣಿಗೆ ಆದ್ರೆ. ಈಗ ನಮ್ಮ ಮನೆಯೊಳಗೆ ಇದೆ ಸರ್, ನಾವು ನೈಟ್ ಕೂಡ ನಾವು ಹಾಕೋಬೋದು. ನಾವು ಫ್ರೀ ಟೈಮ್ ಒಟ್ಟು ಯಾವಾಗಲೂ ನಮ್ಮ ಕೆಲಸ ಮುಗಿಸ್ಕೊಂಬಂದು ನಾವು ಯಾವಾಗಾದ್ರೂ ನಾವು ಇಟ್ಟು ಗಿರಣಿ ಹಾಕೋಬೋದು, ಯಾವಾಗಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಫಸ್ಟ್ ಮತ್ತು ನಮ್ಮ ಮನೆಯಾಗ ದನ ಕರ ಜಾಸ್ತಿ ಇದೆ ಸರ್. ಅದಕ್ಕೆ ನಾವು ದನ ಕರಕ್ಕಂತ ನಾವು ಒಂದು 2 ಗಿದ್ಗಟ್ಟಲೆ ನಾವು ಹಾಕ್ಸಿರ್ತೀವಿ ಬೇರೆ ಕಡೆ. ಅದು ನಮ್ಗೆ ಇವಾಗ ನಂಗೆ ಬೇಕಂದ್ರೆ ಪಟ್ನ ನಾವು ಹಾಕೊಳಕ್ಕೂ ಯೂಸ್ ಆಗಿದೆ. ನಮ್ಗೆ ಭಾಳ ಉಪಯೋಗ ಇದೆ ಸರ್. ನಮ್ಗೆ ಟೋಟಲ್ ನಮ್ಗೆ ಸಬ್ಸಿಡಿ ಏನೋ ವಿಷಯ ಇಲ್ಲಾಂದರೆ ಬೇರೆ ಜಾತಿಯಿಂದ ಇದು ಹೇಳಿದೆ ಸರ್. ನಮ್ಗೆ ತರ್ಡಿ ಬಿ ಬರೋ ಉದ್ದೇಶಕ್ಕೆ ನಮಗೇನು ಇದು ಹೇಳಿಲ್ಲ, ಸಬ್ಸಿಡಿ ಏನು ಹೇಳಿಲ್ಲ ಸರ್. ಹಿಟ್ಟಿನ ಗಿರಣಿಯ ಬೆಲೆ 32,300 ರೂಪಾಯಿಗಳು. ಫಲಾನುಭವಿಯ ವಂತಿಕೆ 6,000 ರೂಪಾಯಿಗಳು. ಉಳಿದ ಹಣ ಜಲಾನಯನ ಇಲಾಖೆಯಿಂದ ಭರಿಸಲಾಗಿದೆ. ಅದೇ ಸರ್, ನಮ್ಗೆ ಅದು ಎಷ್ಟು ಬೀಳಿದೆ ನಂಗೆ ಅದು ರೇಟ್ ಆ್ಯಕ್ಚುಲಿ ಗೊತ್ತಿಲ್ಲ. ಬಟ್ ನಾನು ತೊಗೊಂಡಿದ್ದು 6,500 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಸರ್.